ಓಕೆ, ಒಂದು ಸರಿ ಅರ್ಥ ಆಯಿತು ಅಂತಂದರೆ ಯು ವಿಲ್ ಕಂಟ್ರೋಲ್ ವಾಟ್ ಎವರ್ ಯು ವಾಂಟ್. ಕ್ಲಿನಿಕಲಿ ಪ್ರೂವ್ ಇದೆಯಾ, ಇದನ್ನ ಯಾರು ಹೇಳಿದ್ರು ನಿಮಗೆ? ನಿಜ ಹೇಳ್ತೀನಿ, ವಾಟ್ ಎವರ್ ಐ ಸ್ಪೀಕ್, ದಿಸ್ ಆಲ್ ಆರ್ ಮೈ ವರ್ಡ್ಸ್. ಅಂದರೆ ಸ್ಟ್ರೇಟ್ ಆಗಿದ್ದರೆ ಸ್ಟ್ರೇಟೇ. ಓಕೆ, ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಯಾವ ಟೈಮಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಅಲ್ಲ, ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿತ್ತು. ಆ್ಯಂಡ್ ಇವನ್ ಸೀರೀಸ್ನ ಕಂಟಿನ್ಯೂ ಮಾಡಿತ್ತು. ಆ್ಯಂಡ್ ಎಷ್ಟೋ ಜನ ವೇಟಿಂಗ್ ಅಂತ ನನಗೆ ಪರ್ಸನಲಾಗಿ DM ಮಾಡಿದ್ರಿ. ಬಟ್ ಕಮೆಂಟ್ ಯಾಕೆ ಮಾಡಲ್ಲ? DM ಅಲ್ಲಿ ಬಂದು ಯಾಕೆ? ಓಕೆ, ಮೇ ಬಿ ನಿಮಗೆ ಇನ್ಸೆಕ್ಯೂರಿಟಿ ಅವ್ರ ಎಕ್ಸ್ಟ್ರಾ ಫಾಲೋವರ್ಸ್ ಬರ್ತಾರೆ ಅಂತ ಏನೋ ಥಿಂಕಿಂಗ್ ಇರ್ಬೋದು. ಇಟ್ಸ್ ಓಕೆ. ಎನಿವೇ, ಯಾರೆಲ್ಲ DM ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಆ್ಯಂಡ್ ಇವತ್ತಿಂದ ನಾನು ಮೆಂಟಲ್ ಹೆಲ್ತ್ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ. ಯಾವುದೋ ಒಂದು ಪ್ರಾಣಿ ಅಂತಂದರೆ ಮನುಷ್ಯರು. ಓಕೆ, ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯರು ಯಾವ ಥರ ಡಿಫ್ರೆನ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ನಾನು ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳಿದ್ದೀನಿ. ಇನ್ನು ಬ್ರೀಫಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಕ್ಕೆ ರೆಡಿ. ಓಕೆ, ನೀವೆಲ್ಲ ನನ್ನ ಜೊತೆಗೆ ಮೆಂಟಲ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಹಾಗೆ ಒಂದು ಸ್ವಲ್ಪ ಮೈಂಡ್ ಅಥವಾ ನಿಮ್ಮ ಮನಸ್ಸನ್ನ ಏನು ಇದೆ, ರುಟೀನ್ಸ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು ಇಂಪಾರ್ಟೆಂಟ್ ಏನಂತಂದರೆ, ನನ್ನ ರೂಮ್ ಏನಿದೆ, ನನ್ನ ಹಾಲ್ ಏನಿದೆ, ಇದೆಲ್ಲನೂ ಫುಲ್ ಜಂಬಲ್ಡ್. ಓಕೆ, ಪೂರ್ತಿ ಜಂಬಲ್ ಆಗಿದೆ. ಆ್ಯಂಡ್ OCD ಇದ್ದವರು ಈ ವಿಡಿಯೋ ನೋಡಿ ಹೇಗೆ ಫೀಲ್ ಮಾಡ್ತೀರಾ ಐ ಡೋಂಟ್ ನೋ, ಬಟ್ OCD ಈಸ್ ಆಲ್ಸೋ ಅ ಮೆಂಟಲ್ ಕಂಡೀಷನ್. ಓಕೆ, ಮೆಂಟಲ್ ಹೆಲ್ತಲ್ಲೇ ಬರುವಂಥದ್ದು OCD. ಓವರ್ ಮೆಂಟಲ್ ಹೆಲ್ತ್ ಕಾನ್ಷಿಯಸ್ ಆದರೆ OCD ಬರುತ್ತೆ. OCD ಅಂತಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಅಂದರೆ ಯಾವುದು ಹೆಂಗಿರುತ್ತೋ ಹಾಗೆ ಇರಬೇಕು. ಅಂದರೆ ಸ್ಟ್ರೇಟಾಗಿದ್ದರೆ ಸ್ಟ್ರೇಟೇ, ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಅವ್ರು ಯಾವತ್ತೂ ಲೈಕ್ ಹ್ಯಾಂಡಲ್ಲಿ ಒಂದು ಸ್ವಲ್ಪ ಧೂಳು ಕೂತ್ಕೊಂಡ್ರು ಕೈ ತೊಳಿತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಇದು ಅವರು ಅದೇ ಥರ ಎಲ್ಲ OCDs ಅಲ್ಲ. OCDಸಲ್ಲಿ ಟೈಪ್ಸ್ ಇದೆ, ಅದು ಬೇರೆ ವಿಷಯ. ನಾನಿವತ್ತು ಮಾತಾಡ್ತಾ ಇರೋಂಥ ವಿಷಯ ಬಂದು ಮೆಂಟಲ್ ಹೆಲ್ತ್. ಮೈಂಡ್ಗೆ ಮತ್ತು ಬಾಡಿಗೆ ಹೆಂಗೆ ರಿಲೇಷನ್. ಓಕೆ, ಮೈಂಡ್ಗೆ ಮತ್ತು ಬಾಡಿಗೆ ರಿಲೇಷನ್ಶಿಪ್, ರಿಯಾಕ್ಷನ್ನು. ಮೈಂಡ್ ಅಂತಂದರೆ ಮನಸ್ಸು. ಈಗ ನೀವು ಕಾನ್ಷಿಯಸ್ನೆಸ್ ಅಂತ ಬಂದರೆ, ಅಂದರೆ ಈಗ ನಾವು ಬದುಕಿದ್ದೀವಿ ನಾನು ಅಂತ ಹೇಳ್ಕೊಳ್ಳೋಕ್ಕೆ ನೀವು ಯಾರನ್ನ ತೋರಿಸ್ತೀರಾ? ನಿಮ್ಮ ಬಾಡಿನ ತೋರಿಸ್ತೀರಾ, ಇಲ್ಲ ನಿಮ್ಮ ಮನಸ್ಸನ್ನು ತೋರಿಸ್ತೀರಾ? ಅಲ್ವಾ? ನಾನು ಅಂತ ಹೇಳೋಕ್ಕೆ ನೀವು ನನ್ನನ್ನು ಅಂದರೆ ನನ್ನ ಬಾಡಿಯನ್ನು ತೋರಿಸ್ತೀವಿ. ಸೊ ಕಾನ್ಷಿಯಸ್ನೆಸ್ದು ಎಕ್ಸ್ಟೆನ್ಷನ್ನೇ ಮೈಂಡ್ ಮತ್ತು ಬಾಡಿ. ಓಕೆ, ಅದನ್ನೇ ಸಬ್ಜೆಕ್ಟಿವ್ ಆಗಿ ಹೋದರೆ ಮೈಂಡ್, ಆಬ್ಜೆಕ್ಟಿವ್ ಆಗಿ ಹೋದರೆ ಅದು ಬಾಡಿ. ಈಗ ನಿಮ್ಮನ್ನು ನೀವು ತೋರಿಸ್ಕೋಬೇಕು ಅಂತಂದರೆ, ನಿಮ್ಮನ್ನು ನೀವು ನಾನು ಅಂತ ಹೇಳಬೇಕು ಅಂತಂದರೆ, ಸಬ್ಜೆಕ್ಟಿವ್ ಆಗಿ ನೀವು ನಿಮ್ಮ ಮೈಂಡ್ನ ಹೇಳ್ತೀರಾ ಇದು ನಾನು ಅಂತ. ಆಬ್ಜೆಕ್ಟಿವ್ ಆಗಿ ಹೇಳ್ತೀರಾ ಇದು ನನ್ನ ಬಾಡಿ ಇದೆ ಅಲ್ಲ, ಇದು ನಾನು ಅಂತ. ಓಕೆ, ಆದರೆ ಇವೆರಡು ನೀವಲ್ಲ, ನೀವಿರೋದು ಕಾನ್ಷಿಯಸ್ನೆಸ್, ನಿಮ್ಮ ಕಾನ್ಷಿಯಸ್ನೆಸ್. ಈಗ ನೋಡಿ, ನಿಮ್ಮ ಅಂತ ಹೇಳಬೇಕಾಗ್ತಾ ಇದೆ. ನಿಮ್ಮ ದ ವರ್ಡ್ ನಾನು ಅನ್ನೋದು ಜನರಲ್, ನಾನೇ. ನನ್ನ ಮೈಂಡ್ ಆಗಿರ್ಬೋದು, ನನ್ನ ಬಾಡಿ ಆಗಿರ್ಬೋದು. ನನ್ನದು ಅಂದರೆ ವಾಟ್ ಎವರ್ ಐ ಓನ್. ಈಗ ನಾನು ನನ್ನ ಕೈ ಅಂತ ಹೇಳ್ತೀನಿ, ದಿಸ್ ಈಸ್ ಮೈ ಹ್ಯಾಂಡ್. ಓಕೆ, ನನ್ನ ಕೈ ಅಂತ ಹೇಳ್ತೀನಿ, ಇದು ನನ್ನ ಕೈ ಅಂದರೆ ಇದು ನಾನಲ್ವಾ? ಇದು ನನ್ನ ಕಣ್ಣು. ನನ್ನ ಕಣ್ಣು ಅಂದರೆ ನನ್ನ ಕಣ್ಣು ನಾನಲ್ವಾ? ನನ್ನದೇ ತಾನೆ, ನನ್ನಲ್ಲೇ ಇದೆ ತಾನೆ. ಆದರೆ ನನ್ನದು ಅಂತ ಹೇಳ್ತೀವಿ. ಓಕೆ, ಅರ್ಥ ಆಗ್ತಿದೆಯಾ? ಸಿಂಪಲ್ ಕ್ವೆಶನ್, ಸಿಂಪಲ್ ಕಾನ್ಸೆಪ್ಟ್. ನಾನು ನಿಮಗೆ ಫುಲ್ ಕಾಂಪ್ಲಿಕೇಟೆಡು ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ನಿಮಗೆ ಜನರಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ನಿಮ್ಮ ಕಣ್ಣು ಅಂತಂದರೆ ನನ್ನ ಕಣ್ಣು ಅಂತ ಹೇಳ್ತೀರಾ ಹೊರತು ನಾನೇ ಇದು ಅಂತ ಹೇಳಲ್ಲ. ಯಾಕಂದ್ರೆ ನಿಮ್ಮ ಬಾಡಿಲೇ ಇದೆ, ಆದರೂ ಕೂಡ ನೀವು ಅದು ನಾನು ಅನ್ನಲ್ಲ. ನಿಮ್ಮ ಮೂಗು ಹಾಗೇನೆ, ಯಾವುದೇ ಪಾರ್ಟ್ ತಗೊಳ್ಳಿ, ಇದು ನನ್ನದು ಅಂತ ಹೇಳ್ತೀರಾ. ಲೈಕ್ ಯು ಫೀಲ್ ಇಟ್ ಲೈಕ್ ನೀವು ಓನ್ ಮಾಡಿದ್ದೀರಾ ಅದನ್ನು ಅಂತ. ಅದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀರಾ, ಎಕ್ಸ್ಟ್ರಾ ತೊಗೊಂಡಿದ್ದೀರಾ ಅಂತ ಅರ್ಥ. ಸೊ ಬಾಡಿ ಒಳಗಡೆ ಕಾನ್ಷಿಯಸ್ನೆಸ್ ಈ ಥರ ಆ್ಯಕ್ಟ್ ಮಾಡುತ್ತೆ. ನನ್ನ ಮನಸ್ಸು ಅಂತ ಹೇಳ್ತೀರಾ, ಮೈ ಮೈಂಡ್ ಅಂತ ಕರಿತೀರಾ. ಸೊ ನೀವು ಅದನ್ನು ಓನ್ ಮಾಡಿದ್ದೀರಾ ಅಂತ ಅರ್ಥ. ನನ್ನ ಬಾಡಿ ಅಂತೀರಾ, ಅದನ್ನ ನೀವು ಓನ್ ಮಾಡಿದ್ದೀರಾ ಅಂತ ಅರ್ಥ.
ನೀವು ಈಗ ನಾನೇ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ನೀವು ಪೂರ್ತಿ ನನ್ನ ಬಾಡಿನೂ ನಂದೇ, ನಿಮಗೂ ಗೊತ್ತಿದೆ ನಿಮ್ಮ ಬಾಡಿನೂ ನೀವೇ, ನಿಮ್ಮ ಮೈಂಡು ನೀವೇ. ಆದರೆ ಇದನ್ನು ಓನ್ ಮಾಡ್ತಾ ಇರೋದು ನಿಮ್ಮ ಕಾನ್ಷಿಯಸ್ನೆಸ್. ಓಕೆ, ಇದನ್ನು ಓನ್ ಮಾಡ್ತಾ ಇರೋದು ನಿಮ್ಮ ಕಾನ್ಷಿಯಸ್ನೆಸ್ ವಿಚ್ ಇಸ್ ಸ್ಪಿರಿಚುವಲ್. ಬೀಯಿಂಗ್ ಅ ಡಾಕ್ಟರ್, ನಾ ಇದನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಎಷ್ಟೊಂದು ಜನ ಇದರಿಂದನೇ ಬಳಲ್ತಾ ಇದ್ದಾರ. ಲೈಫ್ ಸ್ಟೈಲ್ನ ಮ್ಯಾನೇಜ್ ಮಾಡೋದನ್ನು, ಲೈಫ್ ಸ್ಟೈಲ್ ಏನೋ ಒಂದು ರುಟೀನ್ ಇರುತ್ತೆ, ಲೈಫ್ ಸ್ಟೈಲ್ ಇರುತ್ತೆ, ನೀಟಾಗಿ ಇಲ್ಲದೆ ಇರೋವಂಥ ಲೈಫ್ ಸ್ಟೈಲನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೀಟಾಗಿ ಇಲ್ಲದೆ ಇರೋದಂತ ಶಿಸ್ತುಬದ್ಧವಾಗಿರೋದು ಅಂತಲ್ಲ, ಮನುಷ್ಯರಾಗಿ ಹೇಗೆ ಬಾಳ್ಬೇಕು ಅನ್ನೋದು ಇತ್ತಲ್ವಾ, ಆ ಲೈಫ್ ಸ್ಟೈಲ್ನ ಬಿಡ್ತಾ ಇದ್ದೀವಿ. ಮನುಷ್ಯರಾಗಿರಬೇಕು, ಪ್ರಾಣಿಗಳ ಥರ ಇರಬೇಕು. ಓಕೆ, ಇದಕ್ಕೆ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಇನ್ನೊಂದಿಷ್ಟು ವಿಡಿಯೋದೊಳಗಡೆ ಕೊಡ್ತೀನಿ. ಇದು ತುಂಬ ದೊಡ್ಡದಿದೆ, ಈ ಕಾನ್ಸೆಪ್ಟೇ ದೊಡ್ಡದಿದೆ, ಬಟ್ ನಾನು ಸಿಂಪಲ್ ಆಗಿ ಶಾರ್ಟಾಗಿ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಮನಸ್ಸು ಅಂದರೆ ಏನು? ನನಗೆ ಎಲ್ಲರಿಗೂ ಕ್ವಶನ್ಗೆ ಆನ್ಸರ್ ಮಾಡಿ ಸಾಕಾಗೋಗಿದೆ. ಈ ಮನಸ್ಸು ಅಂದರೆ ಏನು? ಇವನ್ ನಿಮ್ಮ ಪ್ರಕಾರ ನೀವು ಮನಸ್ಸು ಅಂತಂದರೆ ನನ್ನಲ್ಲಿ ಎಲ್ಲೋ ಇದೆ, ಲೈಕ್ ಬ್ರೈನಲ್ಲಿ ಇದೆ. ಓಕೆ, ನಿಮ್ಮ ಮನಸ್ಸು ನಿಮ್ಮದು ಎಲ್ಲೋ ಇದೆ, ಅದು ಕೋತಿ ಥರ ಇದೆ, ಅದು ಹಾರಾಡ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಕಟ್ ಹಾಕಬೇಕು, ಇದನ್ನೆಲ್ಲ ನೀವು ಕೇಳ್ಕೊಂಬಂದಿದ್ದೀರಾ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಮನಸ್ಸು ಅಂತಂದರೆ ನಿಮ್ಮ ಮೈಂಡ್, ನಿಮ್ಮ ಕಾನ್ಷಿಯಸ್ನೆಸ್ ಏನಿದೆ ಅದರದ್ದೇ ಎಕ್ಸ್ಟೆನ್ಷನ್. ಓಕೆ, ಏನಿಲ್ಲ, ನಿಮ್ಮ ಹಾರ್ಮೋನಲ್ಲು ಮತ್ತು ನಿಮ್ಮ ಸೆನ್ಸರಿ ನ್ಯೂರಾನ್ಸ್, ಮೋಟಾರ್ ನ್ಯೂರಾನ್ಸ್, ಅದೆಲ್ಲ ಕೂಡ್ಕೊಂಡು ಒಂದು ಕಾನ್ಷಿಯಸ್ನೆಸ್ ರೆಡಿ ಆಗುತ್ತಲ್ವ. ನನಗೆ ಏನು ಬೇಕು ಅಂತ ಫೀಲ್ ಬರುತ್ತಲ್ವ, ಅಂದರೆ ಡಿಸೈರ್ಸು, ಅವರ್ಷನ್ಸು, ಆ್ಯಂಗರ್, ಇದನ್ನೆಲ್ಲನೂ ಒಂದು ಕೂಡ್ಕೊಂಡು ಒಂದು ಪ್ರಾಸೆಸಿಂಗ್ ಯೂನಿಟ್ ಬೇಕಲ್ವಾ. ಆ ಪ್ರಾಸೆಸಿಂಗ್ ಯೂನಿಟೇ ನಿಮ್ಮ ಮೈಂಡ್. ಓಕೆ, ಗೊತ್ತಾ, ಮೈಂಡ್ ಯುವರ್ ಬಿಸ್ನೆಸ್. ಏನೋ ಒಂದು ನೀವು ಏನು ಮಾಡ್ತಾ ಇರ್ತೀರೋ, ಏನೋ ಒಂದು ಕ್ವಶನ್ ಕೇಳ್ತೀರಾ ಅಥವಾ ಏನೋ ಒಂದು ತಲಹಟೆ ಮಾಡ್ತೀರಾ, ಅವಾಗ ಯಾರೋ ಒಬ್ಬರು, ಅಂದರೆ ಯಾರು ತೊಂದರೆ ಆಗಿರುತ್ತೆ, ಅವ್ರು ನಮ್ಗೆ ಹೇಳ್ತಾರೆ ಮೈಂಡ್ ಯುವರ್ ಬಿಸ್ನೆಸ್ ಅಲ್ವಾ. ಮೈಂಡ್ ಯುವರ್ ಬಿಸ್ನೆಸ್ ಅಂತಂದರೆ ಅಲ್ಲಿ ಲಕ್ಷ್ಯ ಕೊಡಪ್ಪ, ಅದನ್ನು ಮಾಡು ಕೆಲಸ ಅಂತ. ಸೊ ಅವ್ರು ಹೇಳ್ತಾ ಇರೋದು ನಿಮ್ಮ ಬ್ರೈನ್ಗಲ್ಲ, ನಿಮ್ಮ ಮೈಂಡ್ಗೆ, ನಿಮ್ಮ ಮನಸ್ಸಿಗೆ. ಯಾಕಂತಂದರೆ ಎಲ್ಲ ಕೆಲಸವನ್ನು ಮಾಡಿಸೋವಂಥ ಕೆಲಸ ಮಾಡೋದು ಮೈಂಡ್. ಇವನ್ ನೀವು ಮಲ್ಕೋಬೇಕು ಅಂತಂದ್ರೂ ನಿಮಗೆ ಮೈಂಡ್ ಚೆನ್ನಾಗಿರಬೇಕು. ನೀವು ಎದ್ದೇಳಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಚೆನ್ನಾಗಿರಬೇಕು. ನಿಮ್ಮ ಮೈಂಡ್ ಅದನ್ನು ಇನಿಷಿಯೇಟ್ ಮಾಡಬೇಕು. ದ್ಯಾಟ್ ಈಸ್ ಮೈಂಡ್. ಮೈಂಡ್ ಈಸ್ ಅ CPU, ಪ್ರೊಸೆಸರ್, ಇನಿಷಿಯೇಟರ್. ನೀವು ಇದನ್ನು ಗಾಡಿಗಳಿಗೆ ಹೋಲಿಸಿದ್ರೆ ಸ್ಪಾರ್ಕ್ ಪ್ಲಗ್, ಒಂದು ಪ್ಲಗ್ ಇರುತ್ತೆ ಗೊತ್ತಾ, ಸ್ಟಾರ್ಟ್ ಆದ ತಕ್ಷಣ ಟ್ರಿಗರ್ ಎಲ್ಲೋ ಬೇರೆ ಕಡೆಗೆ, ಬಟ್ ಅದನ್ನು ಸ್ಟಾರ್ಟ್ ಮಾಡಬೇಕಾಗಿರೋದು ಅದು ಸ್ಪಾರ್ಕ್ ಬರುತ್ತಲ್ವ. ದ್ಯಾಟ್ ಸ್ಪಾರ್ಕ್ ಇಸ್ ನಥಿಂಗ್ ಬಟ್ ಅ ಮೈಂಡ್. ಮೈಂಡ್ ಕೆಲಸ ಇದು. ಆ್ಯಂಡ್ ಇದ್ರ ಬಗ್ಗೆ ನೀವು ಕ್ಲಿನಿಕಲಿ ಪ್ರೂವ್ ಇದೆಯಾ, ಇದನ್ನ ಯಾರು ಹೇಳಿದ್ರು ನಿಮಗೆ? ನಿಜ ಹೇಳ್ತೀನಿ, ವಾಟ್ ಎವರ್ ಐ ಸ್ಪೀಕ್, ದಿಸ್ ಆಲ್ ಆರ್ ಮೈ ವರ್ಡ್ಸ್. ಆಯಿತಾ, ನನ್ನದೇ ವರ್ಡ್ಸ್ ಆಗಿರುತ್ತೆ. ಆ್ಯಂಡ್ ಇವನ್ ನೀವು ಇದಕ್ಕೆ ಸರ್ಟಿಫಿಕೇಷನ್, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ನೀವು ಮಾತಾಡಿದ್ರೆ ಮಾತಾಡ್ಕೊಳ್ಳಿ. ಆದರೆ ನಂದು ಸಿಂಪಲ್ ಕಾನ್ಸೆಪ್ಟ್ ಏನಂತಂದರೆ, ಬೇಸಿಕ್ ಆಗಿ ನಿಮಗೆ ಅರ್ಥ ಮಾಡಿಸೋದು. ನಿಮಗೆ ಅಂತ ಅಲ್ಲ, ಇವನ್ ಯಾರಿಗೆ ನೀಡಿರಲಿ ಅವ್ರಿಗೆ ಈ ಬೇಸಿಕ್ನ ಅರ್ಥ ಮಾಡಿಸೋದು. ಓಕೆ, ಒಂದು ಸರಿ ಅರ್ಥ ಆಯಿತು ಅಂತಂದರೆ ಯು ವಿಲ್ ಕಂಟ್ರೋಲ್ ವಾಟ್ ಎವರ್ ಯು ವಾಂಟ್. ಇಡೀ ಲೈಫ್ನ ನೀವು ನಿಮ್ಮ ಕಂಟ್ರೋಲಲ್ಲಿ ತೊಗೋಬೋದು. ಆ್ಯಂಡ್ ಇವನ್ ನಾನು ಯಾವುದೇ ಬುಕ್ ಓದಿ ಅಂತ ಹೇಳಲ್ಲ, ಬಟ್ ಅದು ಓದೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಮೈಂಡ್ ಮೆಕ್ಯಾನಿಸಮ್ ಒಂದು ಸ್ವಲ್ಪ ಗೊತ್ತಾದರೆ, ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ಆದರೆ ಮೈಂಡ್ ಮೆಕ್ಯಾನಿಸಮ್ನ ನಾನು ಅಪ್ಲೈ ಮಾಡ್ತಾ ಇರೋದು ಯಾವುದೋ ನಿಮ್ಮದು ಸ್ಪಿರಿಚುಯಾಲಿಟಿ, ನಿಮ್ಮ ಮೂಢನಂಬಿಕೆ, ನಿಮಗೇನೋ ಸಂಪತ್ತು ಬೇಕು, ಮ್ಯಾನಿಫೆಸ್ಟೇಷನ್, ನೋ, ಇದ್ಯಾವುದ್ರ ಬಗ್ಗೆ ನಾನು ಮಾತಾಡಲ್ಲ. ನಂದೇನಿದ್ರೂ ನಿಮ್ಮ ಮೈಂಡಿಂದನೇ ನಿಮ್ಮ ಪೂರ್ತಿ ಬಾಡಿಯನ್ನು ಹೇಗೆ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ. ಓಕೆ, ಹೆಲ್ತ್, ಮೈಂಡನ್ನ ಮತ್ತು ಹೆಲ್ತನ್ನು ನಾವು ದೂರ ಮಾಡಿಬಿಟ್ಟಿದ್ದೀವಿ. ನೀವು ಯಾವುದೇ ಡಾಕ್ಟ್ರ್ ಹತ್ರ ಹೋದರೂ ಕೂಡ ನಿಮಗೆ ಯಾಕೆ ತೊಂದರೆ ಬಂದಿದೆ ಅಂತ ಅವರು ಥಿಂಕೇ ಮಾಡಲ್ಲ. ತೊಂದರೆ ಇದೆಯಾ, ಆ ತೊಂದರೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮ್ಗೆ ಯಾಕೆ ತೊಂದರೆ ಬಂತು, ನೋ, ಬಟ್ ಆ ತೊಂದರೆಗೆ ರೀಸನ್ ಹುಡುಕ್ತಾರೆ, ಒಳಗಡೆ ಏನು ಚೇಂಜ್ ಆಗಿದೆ. ಲೈಕ್ ಇನ್ಸುಲಿನ್ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಇನ್ಸುಲಿನ್ ರಿಲೀಸ್ ಆಗ್ತಾ ಇಲ್ವಾ, ಇಲ್ಲ ಇನ್ಸುಲಿನ್ ರಿಸೆಪ್ಟರ್ಸ್ ವರ್ಕ್ ಮಾಡ್ತಾ ಇಲ್ವಾ,
ಇದು ಯಾಕೆ ಮಾಡ್ತಿಲ್ಲ ಅಂತ ಆ ಸೆಲ್ಸ್ ಬಗ್ಗೆ ಥಿಂಕ್ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ಲೈಕ್ ಅವ್ರದ್ದು ಒಬೆಸಿಟಿ ಆಯಿತು, ಹೈಪರ್ ಟೆನ್ಷನ್ ಆಯಿತು, ರಿನಲ್ ನೆಫ್ರೋಪತಿ ಆಯಿತು. ಓಕೆ, ಈ ಥರ ಥಿಂಕ್ ಮಾಡ್ತಾರೆ ಡಾಕ್ಟರ್ಸ್ ಫಿಸಿಕಲ್ ಆಗಿ. ಆದರೆ ಮೈಂಡ್ ಬಗ್ಗೆ ಥಿಂಕೇ ಮಾಡಲ್ಲ. ಅದು ಯಾಕೆ ಬಂತು, ಅದೊಂದು ಪರ್ಟಿಕ್ಯುಲರ್ ಡಿಸೀಸ್ ಪರ್ಟಿಕ್ಯುಲರ್ ತೊಂದರೆ ಆ ಪೇಷಂಟ್ಗೆ ಯಾಕೆ ಬಂತು ಅಂತ ಥಿಂಕ್ ಮಾಡೋದು ನೆಸೆಸಿಟಿ. ಯಾಕಂತಂದರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ಕೊಡಿ, ಎಷ್ಟೇ ಹೊರಗಡೆಯಿಂದ ಟ್ರೀಟ್ಮೆಂಟ್ ಕೊಡಿ, ಅವ್ರಿಗೆ ಸ್ಟ್ರೆಸ್, ಆ್ಯಂಗ್ಸೈಟಿ, ಆ್ಯಂಗರ್ ಇಶ್ಯೂಸ್, ಓಕೆ, ಡಿಪ್ರೆಷನ್ ಈ ಥರ ತೊಂದರೆ ಇದ್ದಾಗ ಅವರು ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕೂಡ ಓವರ್ಕಮ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನೀವು ಎಷ್ಟೇ ಹೇಳಿದ್ರು ಕೂಡ ಅವ್ರು ಆ ಮೆಡಿಸಿನ್ ಕೂಡ ತೊಗೊಳ್ಳಲ್ಲ. ಜಾಸ್ತಿ ತೊಗೊಂಡ್ಬಿಡ್ತಾರೆ. ಡಿಪ್ರೆಷನ್ಗೆ ಹೋದವ್ರು ಲೇಜಿ ಇರ್ತಾರೆ, ತೊಗೊಳ್ಳೋದೇ ಇಲ್ಲ ಮೆಡಿಸಿನ್. ಯಾಕೆ ಅಂತಂದರೆ ಅವ್ರದ್ದು ಮೆಂಟಲ್ ಕಂಡೀಷನ್ ಆ ಥರ ಇರುತ್ತೆ. ಸೊ ಸಾಕು, ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳೋದು ಅನ್ಕೊತೀನಿ. ಅಂದರೆ ಇಷ್ಟು ಸಾಕು ಅನ್ಕೋತೀನಿ. ಇನ್ನು ಜಾಸ್ತಿ ವಿಡಿಯೋ ಮಾಡ್ತಾ ಹೋದರೆ ಲೆಂತ್ ಜಾಸ್ತಿ ಆಗುತ್ತೆ. ಒಂದೇ ವಿಡಿಯೋದಲ್ಲಿ ಲೆಂತ್ ಜಾಸ್ತಿ ಆದರೆ ತೊಂದರೆ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಏನು ಮಾಡೋಣ ಅಂತಂದರೆ ವಿಲ್ ಸ್ಟಾಪ್ ಇಟ್ ಹಿಯರ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮೈಂಡ್ಗೆ ಮತ್ತು ಬಾಡಿಗೆ ಕನೆಕ್ಷನ್. ಓಕೆ, ಕನೆಕ್ಷನ್ ಬಗ್ಗೆನೇ ಮಾತಾಡೋಣ. ಅಲ್ಲಿವರೆಗೂ ಬಾಯ್.